ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರೇಗೌಡ. ವೀಕ್ಷಕರೇ, ನಾವು ಇಂದು ಭಾರತ ಸ್ವತಂತ್ರ ಹೋರಾಟದ ಹೃದಯಕ್ಕೆ ಆಳವಾಗಿ ಇಳಿಯುತ್ತಿದ್ದೇವೆ. ಆದರೆ ಸಾಮಾನ್ಯ ಕಥೆಗಿಂತ ಭಿನ್ನವಾಗಿ ನಮ್ಮೆಲ್ಲರಿಗೂ ಭಗತ್ ಸಿಂಗ್ ಎಂಬ ಹೆಸರಿದೆ. ಕ್ರಾಂತಿಯ ಸಿಂಹ ಎಂದು ಕರೆಯುತ್ತಾರೆ. ಆದರೆ ಪ್ರತಿಯೊಬ್ಬ ಸಿಂಹಕ್ಕೂ ತನ್ನದೇ ಆದ ಬಲ ಇರುತ್ತದೆ, ತನ್ನದೇ ಆದ ಬೆಂಬಲ ವ್ಯವಸ್ಥೆ ಇರುತ್ತದೆ. ಇಂದು ನಾವು ಭಗತ್ ಸಿಂಗ್ ಅವರೊಂದಿಗೆ ಹೆಗಲು ಕೊಟ್ಟು ನಿಂತು ಅದ್ಭುತ ತಂಡವನ್ನು ಅನಾವರಣಗೊಳಿಸುತ್ತೇವೆ ಮತ್ತು ದುರ್ಗಾಬಾಬಿ ಎಂದು ಕರೆಯಲ್ಪಡುವ ಒಬ್ಬ ಅಸಾಮಾನ್ಯ ಮಹಿಳೆಯ ಧೈರ್ಯದ ಮೇಲೆ ಬೆಳಕು ಚೆಲ್ಲುತ್ತೇವೆ. 1920ರ ಉತ್ತರಾರ್ಧದಲ್ಲಿ ಕ್ರಾಂತಿಯ ಹೊಸ ಅಲೆಯು ಭಾರತದ ಯುವಕರನ್ನು ಆವರಿಸಿತ್ತು. ಅಹಿಂಸಾ ಚಳುವಳಿಗಳ ನಿಧಾನಗತಿಯಿಂದ ನಿರಾಶರಾದ ಭಗತ್ ಸಿಂಗ್ ರಂಥ ಯುವ ಕ್ರಾಂತಿಕಾರಿಗಳು ಬ್ರಿಟಿಷ್ ಆಡಳಿತದ ಅಡಿಪಾಯವನ್ನು ಅಲುಗಾಡಿಸಲು ನೇರ ವಿಧಾನದ ಅವಶ್ಯಕತೆ ಇದೆ ಎಂದು ನಂಬಿದ್ದರು. ಇದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA ಒಂದು ಸಂಘಟನೆಯ ಸ್ಥಾಪನೆಯಾಗಲು ಕಾರಣವಾಯಿತು. HSRA ಕೇಂದ್ರದಲ್ಲಿ ಭಗತ್ ಸಿಂಗ್ ರವರ ಆಪ್ತ ಸಹಚರರಿದ್ದರು. ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜಗುರು ಅವರ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಬೇರ್ಪಡಿಸಲಾಗದ ಪಾಲುದಾರರಾಗಿದ್ದರು. ಇವರು ಮುಖ್ಯವಾಗಿ ಲಾಲ್ ಲಜಪತ್ ರಾಯ್ ಅವರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಯೋಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಈ ಮೂವರು ಒಂದು ಪ್ರಬಲ ಯೋಚನೆಯನ್ನು ಸಿದ್ಧಪಡಿಸಿದರು. ಈ ಗುಂಪಿಗೆ ನಾಯಕತ್ವ ಮತ್ತು ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದವರು ಪೌರಾಣಿಕ ವ್ಯಕ್ತಿ ಚಂದ್ರಶೇಖರ್ ಆಜಾದ್. ಒಬ್ಬ ಹಿರಿಯ ಕ್ರಾಂತಿಕಾರಿಯಾದ ಆಜಾದ್ ತಮ್ಮ ಅಚಲ ಸ್ವತಂತ್ರ ಮತ್ತು ಶಸ್ತ್ರಾಸ್ತ್ರ ಹೋರಾಟದ ಬದ್ಧತೆಗೆ ಹೆಸರಾಗಿದ್ದವರು. ಅವರು HSRA ಕಿರಿಯ ಸದಸ್ಯರಿಗೆ ಮಾರ್ಗದರ್ಶನ ಮತ್ತು ಪ್ರೇರಕ ಶಕ್ತಿಯಾಗಿದ್ದರು. ಭಗವತಿ ಚರಣ್ ರವರು ಬಲಪಡಿಸಿದ ಒಬ್ಬ ಪ್ರತಿಭಾವಂತ ಸಿದ್ಧಾಂತವಾದಿಯಾದ ಅವರು ಕ್ರಾಂತಿಕಾರಿಗಳ ನಂಬಿಕೆಗಳು ಮತ್ತು ಗುರಿಗಳನ್ನು ವಿವರಿಸುವ ಪ್ರಬಲ ಪ್ರಣಾಳಿಕೆ ಫಿಲಾಸಫಿಯ ಬಾಂಬ್ ಅನ್ನು ಬರೆದರು. ಇದು ನಮ್ಮನ್ನು ಒಬ್ಬ ಅಸಾಮಾನ್ಯ ಮಹಿಳೆಯ ಬಳಿಗೆ ಕರೆದೊಯ್ಯುತ್ತದೆ. ಅವರ ಪತ್ನಿ ಭಗತ್ ಸಿಂಗ್ ಅವರ ಕಥೆಯ ಅವಿಭಾಜ್ಯ ಅಂಗವಾದ ದುರ್ಗಾಬಾಬಿ. ಇವರ ಮೂಲ ಹೆಸರು ದುರ್ಗಾದೇವಿ. ವಾತ್ಸಲ್ಯದಿಂದ ದುರ್ಗಾಬಾಬಿ ಎಂದು ಕರೆಯುತ್ತಿದ್ದರು. ಕೆಲವರು ತಪ್ಪಾಗಿ ಭಾವಿಸುವಂತೆ ಭಗತ್ ಸಿಂಗ್ ಅವರ ಪತ್ನಿಯಾಗಿರಲಿಲ್ಲ. ಅವರು ತಮ್ಮದೇ ಆದ ಹಕ್ಕಿನಲ್ಲಿ ಒಬ್ಬ ಕ್ರಾಂತಿಕಾರಿ, ಧೈರ್ಯ ಮತ್ತು ದೃಢತೆಯನ್ನು ಮೈಗೂಡಿಸಿಕೊಂಡ ನಿರ್ಭೀತ ಮಹಿಳೆ. ಇವರು HSR ಸಂಘಟನೆಯ ಸದಸ್ಯರಾಗಿದ್ದರು. ಇವರನ್ನು ಗೌರವದಿಂದ ಬಾಬಿ ಬಾಬಿ ಎಂದು ಕರೆಯುತ್ತಿದ್ದರು. ಇದು ಅವರ ಕ್ರಾಂತಿಕಾರಿ ಕುಟುಂಬದ ನಿಕಟ ಸಂಬಂಧಕ್ಕೆ ಸಾಕ್ಷಿಯಾಗಿತ್ತು. ವೀಕ್ಷಕರೇ, ಭಗತ್ ಸಿಂಗರ ಸಾವಿಗೆ ಮೂಲ ಕಾರಣ 1928ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಪರಿಶೀಲಿಸಲು ಸೈಮನ್ ಕಮಿಷನ್ ಅನ್ನು ಸ್ಥಾಪಿಸಿತು. ಆದರೆ ಆ ಯೋಗದಲ್ಲಿ ಒಬ್ಬರು ಭಾರತೀಯ ಸದಸ್ಯರಿರಲಿಲ್ಲ. ಇದರಿಂದ ಭಾರತಾದ್ಯಂತ ತೀವ್ರ ಪ್ರತಿಭಟನೆಗಳು ನಡೆದವು. ಲಾಹೋರ್ನಲ್ಲಿ ಈ ಪ್ರತಿಭಟನೆಗಳನ್ನು ಮುನ್ನಡೆಸುವುದರಲ್ಲಿ ಒಬ್ಬರು ಪ್ರಮುಖ ನಾಯಕರಾದ ಲಾಲ್ ಲಜಪತ್ ರಾಯ್ ಇದ್ದರು. 1928 ಅಕ್ಟೋಬರ್ 30ರಂದು ಸೈಮನ್ ಕಮಿಷನ್ ಲಾಹೋರ್ಗೆ ಬಂತು. ಲಾಲ್ ಲಜಪತ್ ರಾಯ್ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ನಡೆಯಿತು. ಇದನ್ನು ಹತ್ತಿಕ್ಕಲು ಬ್ರಿಟಿಷ್ ಪೊಲೀಸರು ಲಾಠಿ ಚಾರ್ಜ್ ಆರಂಭಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧೀಕ್ಷಕ ಜೇಮ್ಸ್ ಸ್ಕಾಟ್ ಎಂಬ ಅಧಿಕಾರಿ ಲಾಲ್ ಲಜಪತ್ ರಾಯ್ ರವರ ಮೇಲೆ ನಿರ್ದಯವಾಗಿ ಲಾಠಿ ಪ್ರಹಾರ ಮಾಡಿದನು. ಆ ಗಾಯಗಳಿಂದಾಗಿ ಲಾಲ್ ಲಜಪತ್ ರಾಯ್ ರವರು ನವೆಂಬರ್ 17, 1928ರಂದು ನಿಧನರಾದರು. ಲಾಲ್ ಲಜಪತ್ ರಾಯ್ ಅವರ ಸಾವಿನಿಂದ ದೇಶಾದ್ಯಂತ ವ್ಯಾಪಕ ಆಕ್ರೋಶ ಭುಗಿಲೆದ್ದಿತ್ತು. ಭರತ್ ಸಿಂಗ್ ಮತ್ತು ಅವರ ಸಹಚರರಾದ ಚಂದ್ರಶೇಖರ್ ಆಜಾದ್, ಸುಖದೇವ್ ಮತ್ತು ರಾಜಗುರು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದರು. ಜೇಮ್ಸ್ ಸ್ಕಾಟ್ ಅನ್ನು ಕೊಲೆ ಮಾಡುವುದು ಇವರ ಮುಖ್ಯ ಗುರಿಯಾಗಿತ್ತು. 1928ರ ಡಿಸೆಂಬರ್ 17ರಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಲಾಹೋರ್ನಲ್ಲಿರುವ ಪೊಲೀಸ್ ಪ್ರಧಾನ ಕಚೇರಿಯ ಹೊರಗೆ ಜೇಮ್ಸ್ ಸ್ಕಾಟ್ ಬರುವುದನ್ನು ಕಾಯುತ್ತಿದ್ದರು. ಸ್ಕಾಟ್ ನ ಬದಲು ಬೇರೊಬ್ಬ ಅಧಿಕಾರಿ ಮೋಟಾರ್ ಸೈಕಲ್ ನಲ್ಲಿ ಬರುತ್ತಿರುವುದು ಕಾಣಿಸಿತು. ಅದು ಸಹಾಯಕ ಪೊಲೀಸ್ ಅಧೀಕ್ಷಕ JP ಸ್ಟ್ಯಾಂಡರ್ಸ್ ಎಂದು ಅವರಿಗೆ ತಿಳಿದಿರಲಿಲ್ಲ. ಭರತ್ ಸಿಂಗ್ ಮತ್ತು ರಾಜಗುರು ತಪ್ಪು ತಿಳುವಳಿಕೆಯಿಂದ ಸ್ಟ್ಯಾಂಡರ್ಸ್ ನನ್ನು ಜೇಮ್ಸ್ ಸ್ಕಾಟ್ ಎಂದು ಭಾವಿಸಿ ಅವನ ಮೇಲೆ 2 ಗುಂಡು ಹಾರಿಸಿದರು. ರಾಜಗುರು ಮೊದಲು ಗುಂಡು ಹಾರಿಸಿದರೆ ನಂತರ ಭರತ್ ಸಿಂಗ್ ಕೂಡ ಅನೇಕ ಗುಂಡುಗಳನ್ನು ಹಾರಿಸಿದರು. ಸ್ಟ್ಯಾಂಡರ್ಸ್ ಸ್ಥಳದಲ್ಲಿ ಸಾವನ್ನಪ್ಪಿದನು. ಈ ಹತ್ಯೆಯ ನಂತರ ಕ್ರಾಂತಿಕಾರಿಗಳು ತಕ್ಷಣವೇ ಸ್ಥಳದಿಂದ ತಪ್ಪಿಸಿಕೊಂಡರು. ಪೊಲೀಸ್ ಇನ್ಸ್ಪೆಕ್ಟರ್ ಚನನ್ ಸಿಂಗ್ ಅವರನ್ನು ಹಿಂಬಾಲಿಸಿದರು. ಚಂದ್ರಶೇಖರ್ ಆಜಾದ್ ಅವರ ಗುಂಡಿಗೆ ಬಲಿಯಾದನು. ಆನಂತರ ಭಗತ್ ಸಿಂಗ್ ಮತ್ತು ಅವರ ಸಂಗಾತಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಿದರು. ಪೊಲೀಸರ ತನಿಖೆ ತೀವ್ರಗೊಂಡಿದ್ದರಿಂದ ಅವರು ಲಾಹೋರ್ನಿಂದ ತಪ್ಪಿಸಿಕೊಳ್ಳಲು ನಿರ್ಧರಿಸಿದರು. ಈ ಹತ್ಯೆಯಿಂದ ಬ್ರಿಟಿಷ್ ಅಧಿಕಾರಿಗಳು ತುಂಬಾ ಕೋಪಗೊಂಡರು. ಇಡೀ ಲಾಹೋರ್ ಪಟ್ಟಣವನ್ನು ಸುತ್ತುವರಿದರು. ಪ್ರತಿಯೊಬ್ಬರನ್ನು ಪರೀಕ್ಷೆಗೆ ಒಳಪಡಿಸಿದರು. ಇದು ಭಗತ್ ಸಿಂಗ್ ಹಾಗೂ ರಾಜಗುರುವಿಗೆ ಅಲ್ಲಿಂದ ಹೊರಡಲು ಅಸಾಧ್ಯವಾಯಿತು. ಇದನ್ನು ಕಂಡ ದುರ್ಗಾದೇವಿ ಒಂದು ಉಪಾಯವನ್ನು ಹುಡುಕಿದರು. ಅಂದು ಸಂಜೆ ಹೊರಟಿದ್ದ ಲಾಹೋರ್ ದೆಹಲಿ ರೈಲಿಗೆ ಇವರನ್ನು ಕರೆದೊಯ್ಯಲು ತೀರ್ಮಾನಿಸಿದರು. ದುರ್ಗಾದೇವಿ ಮೂವರಿಗೂ ಧೈರ್ಯ ತುಂಬಿ, ದುರ್ಗಾದೇವಿಯು ಶ್ರೀಮಂತ ಮಹಿಳೆಯಂತೆ, ಭಗತ್ ಸಿಂಗ್ ಆಕೆಯ ಗಂಡನಂತೆ, ಅವರ ಮಗುವಿನಂತೆ ಹಾಗೂ ರಾಜಗುರು ಅವರ ವಸ್ತುಗಳನ್ನು ತರುವ ಸೇವಕನಂತೆ ವರ್ತಿಸಿ ದೆಹಲಿ ರೈಲು ಹತ್ತಿದರು. ಇದು ದುರ್ಗಾದೇವಿಯ ಜಾಣ್ಮೆ, ಧೈರ್ಯ, ಸಾಹಸ ಅವರನ್ನು ಅಲ್ಲಿಂದ ಪಾರು ಮಾಡಿತು. ಸ್ವಲ್ಪ ದಿನಗಳ ಕಾಲ ಸುಮ್ಮನಿದ್ದ ಭಗತ್ ಸಿಂಗ್ ಟೀಮ್ 1929 ಏಪ್ರಿಲ್ ನಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸಹಚರ್ಯ
ಬುಟಕೇಶ್ ದತ್ತ ದೆಹಲಿಯ ಕೇಂದ್ರೀಯ ಶಾಸನ ಸಭೆಯೊಳಗೆ ಬಾಂಬ್ ಎಸೆದರು. ಇದು ಯಾರನ್ನು ಕೊಲ್ಲುವ ಉದ್ದೇಶ ಹೊಂದಿರಲಿಲ್ಲ, ಬದಲಾಗಿ ಕಿವುಡರಿಗೆ ಕೇಳಿಸುವಂತೆ ಮಾಡಲು ಎಂಬ ಘೋಷಣೆಯೊಂದಿಗೆ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿದ್ದ ಜನವಿರೋಧಿ ಕಾನೂನುಗಳನ್ನು ಪ್ರತಿಭಟಿಸುವುದಾಗಿತ್ತು. ತಪ್ಪಿಸಿಕೊಳ್ಳಲು ಪ್ರಯತ್ನಿಸದೆ ಪೊಲೀಸರಿಗೆ ಶರಣಾದರು ಮತ್ತು ತಮ್ಮ ವಿಚಾರಣೆಯನ್ನು ತಮ್ಮ ಕ್ರಾಂತಿಕಾರಿ ಸಂದೇಶವನ್ನು ಹರಡಲು ವೇದಿಕೆಯನ್ನಾಗಿ ಬಳಸಿಕೊಂಡರು. ದುರ್ಗಾದೇವಿ ಭರತ್ ಸಿಂಗ್ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರು. ಭರತ್ ಸಿಂಗ್ ಬಂಧನಕ್ಕೊಳಗಾದ ನಂತರ ಅವರು ಸಕ್ರಿಯವಾಗಿ ಅವರ ಬಿಡುಗಡೆಗೆ ಕೆಲಸ ಮಾಡಿದರು. ಭರತ್ ಸಿಂಗ್ ಮತ್ತು ಅವರ ಸಹಚರರ ಕಾನೂನು ಹೋರಾಟ ಮತ್ತು ಇತರ ವೆಚ್ಚಗಳಿಗಾಗಿ ದುರ್ಗಾಬಾಬಿ ತಮ್ಮ ಆಭರಣಗಳನ್ನು ಮಾರಿ ಹಣ ಸಂಗ್ರಹಿಸಿದರು. ಭರತ್ ಸಿಂಗ್ ಮತ್ತು ಇತರ ಕ್ರಾಂತಿಕಾರಿಗಳ ಬಿಡುಗಡೆಗಾಗಿ ದುರ್ಗಾದೇವಿ ಭಗತ್ ಸಿಂಗ್ ಡಿಫೆನ್ಸ್ ಕಮಿಟಿಯ ಪ್ರಮುಖ ಸಂಘಟನೆಯಾದರು. ಅವರು ಅನೇಕರಿಗೆ ಮನವಿಗಳನ್ನು ಬರೆದರು ಮತ್ತು ಹಣ ಸಂಗ್ರಹಿಸಿ ಪ್ರಚಾರ ನಡೆಸಿದರು. ಭಗತ್ ಸಿಂಗ್ಗೆ ಗಲ್ಲು ಶಿಕ್ಷೆ ವಿಧಿಸಿದ ನಂತರ ದುರ್ಗಾಬಾಬಿ 1931ರಲ್ಲಿ ಮಹಾತ್ಮ ಗಾಂಧೀಜಿಯರನ್ನು ಭೇಟಿ ಮಾಡಿ ಬ್ರಿಟಿಷ್ ವೈಸರಾಯ್ ಇರ್ವಿನ್ ಜೊತೆಗಿನ ಮಾತುಕತೆಯಲ್ಲಿ ಭಗತ್ ಸಿಂಗ್ ಮತ್ತು ಇತರ ಕ್ರಾಂತಿಕಾರಿಗಳ ಬಿಡುಗಡೆಯನ್ನು ಪ್ರಮುಖ ಷರತ್ತಾಗಿ ಸೇರಿಸುವಂತೆ ಮನವಿ ಮಾಡಿದರು. ಆದರೆ ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗ್ ಮತ್ತು ಇತರ ಕ್ರಾಂತಿಕಾರಿಗಳ ವಿಧಾನಗಳನ್ನು ಅಹಿಂಸಾ ತತ್ವಕ್ಕೆ ವಿರುದ್ಧವಾದದ್ದು ಎಂದು ಪರಿಗಣಿಸಿದರು. ಆದರೂ ಅವರು ಮಾನವೀಯ ನೆಲೆಯಲ್ಲಿ ಮತ್ತು ದೇಶದಲ್ಲಿ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸುವುದನ್ನು ವಿರೋಧಿಸಿದರು. ಗಾಂಧೀಜಿಯವರು ಎಲ್ಲಾ ರೀತಿಯ ಗಲ್ಲು ಶಿಕ್ಷೆಯ ವಿರೋಧಿಗಳಾಗಿದ್ದರು. ಈ ಬಗ್ಗೆ ಅವರು ವೈಸರಾಯ್ ಲಾರ್ಡ್ ಇರ್ವಿನ್ ಅವರಿಗೆ ಅನೇಕ ಪತ್ರಗಳನ್ನು ಬರೆದರು. 1931ರ ಗಾಂಧಿ ಇರ್ವಿನ್ ಒಪ್ಪಂದದ ಸಂದರ್ಭದಲ್ಲಿ ಗಾಂಧೀಜಿಯವರು ಭಗತ್ ಸಿಂಗ್ ಅವರ ಗಲ್ಲು ಶಿಕ್ಷೆಯನ್ನು ರದ್ದುಪಡಿಸುವಂತೆ ವೈಸರಾಯ್ ಇರ್ವಿನ್ ಅವರಿಗೆ ಪದೇ ಪದೇ ಮನವಿ ಮಾಡಿದರು. ಈ ನಿರ್ಧಾರವನ್ನು ತಾತ್ಕಾಲಿಕವಾಗಿ ಮುಂದೂಡುವುದು ದೇಶದಲ್ಲಿ ಶಾಂತಿ ಕಾಪಾಡಲು ಸಹಾಯ ಮಾಡುತ್ತದೆ ಎಂದು ಗಾಂಧೀಜಿ ವಾದಿಸಿದರು. ಭರತ್ ಸಿಂಗ್ ಅವರನ್ನು ದಾರಿ ತಪ್ಪಿದ ಯುವಕರು ಎಂದು ಗಾಂಧೀಜಿ ಬಣ್ಣಿಸಿದರು. ಅವರ ದೇಶಭಕ್ತಿ ಮತ್ತು ಧೈರ್ಯವನ್ನು ಶ್ಲಾಘಿಸಿದರು. ಗಲ್ಲು ಶಿಕ್ಷೆಯು ದೇಶದ ಯುವಕರಲ್ಲಿ ಮತ್ತಷ್ಟು ಕೋಪವನ್ನು ಉಂಟು ಮಾಡಬಹುದು ಎಂದು ಎಚ್ಚರಿಸಿದರು. ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸುವ ದಿನ ಮಾರ್ಚ್ 23, 1931ರಂದು ಗಾಂಧೀಜಿ ವೈಸರಾಯ್ ಇರ್ವಿನ್ಗೆ ಅವರಿಗೆ ಇನ್ನೊಂದು ಭಾವನಾತ್ಮಕ ಪತ್ರ ಬರೆದು ಕೊನೆಯ ಕ್ಷಣದವರೆಗೂ ಮನವಿ ಮಾಡಿದರು. ಗಾಂಧೀಜಿಯವರ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಬ್ರಿಟಿಷ್ ಸರ್ಕಾರ ಅವರ ಮನವಿಗಳನ್ನು ತಿರಸ್ಕರಿಸಿತು ಮತ್ತು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರನ್ನು ನಿಗದಿತ ಸಮಯಕ್ಕಿಂತ ಮುಂಚೆಯೇ ಗಲ್ಲಿಗೇರಿಸಿತು. ನಂತರ ದುರ್ಗಾದೇವಿಯು ಕೆಲವು ಕಾಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಸೇರಿಕೊಂಡರು. 1937-38ರಲ್ಲಿ ಅವರು ದೆಹಲಿ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ನಂತರ ರಾಜಕೀಯದಿಂದ ನಿವೃತ್ತಿ ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸದೆ ತಮ್ಮ ಶಾಲೆ, ಕೆಲಸ ಮತ್ತು ಕ್ರಾಂತಿಕಾರಿಗಳ ನೆನಪುಗಳನ್ನು ಉಳಿಸುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇದು ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.